ಸೈಮಾ ಅವಾರ್ಡ್ ಫಂಕ್ಷನ್ದಲ್ಲಿ ಕನ್ನಡದ ನಟ ನಟಿಯರಿಗೆ ಆದಂಥ ಅವಮಾನದ ಬಗ್ಗೆ ನಟ ದುನಿಯಾಜಿ ಅವರು ಅಲ್ಲೇ ಸ್ಟೇಜ್ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ್ಯಕ್ಚುಲಿ ಸೈಮಾ ಅವಾರ್ಡ್ ಫಂಕ್ಷನಲ್ಲಿ ಏನಾಯಿತು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಾಕೆ ಬೇಜಾರಾದರು, ದೀಪ್ ಸರ್ ಮತ್ತು ಯಶ್ ಯಾಕೆ ಫಂಕ್ಷನ್ಗೆ ಹೋಗಲಿಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೆಲವು ವರ್ಷಗಳ ಹಿಂದೆ ಈ ಅವಾರ್ಡ್ ಫಂಕ್ಷನ್ಗಳ ಬಗ್ಗೆ ಏನು ಹೇಳಿದ್ರು, ಇದೆಲ್ಲ ನೋಡ್ಕೊಂಡು ಬರೋನು ಈ ವಿಡಿಯೋದಲ್ಲಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಯಾವಾಗ ನಮ್ಮ ಕನ್ನಡದ ನಟ ನಟಿಯರಿಗೆ ಫ್ರಂಟ್ ರೋನಲ್ಲಿ ಕುಂದ್ರಿಸ್ತಾರ ಮತ್ತು ರೆಸ್ಪೆಕ್ಟ್ ಕೊಡ್ತಾರ ಅವಾಗಷ್ಟೇ ನಾ ಸೈಮಾ ಅವಾರ್ಡಿಗೆ ಬರ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಗೊತ್ತದ ನಮ್ಮ ಕನ್ನಡದ ನಟ ನಟಿಯರಿಗೆ ನೋಡೋದು ಭಾಳ ಕೀಳರಿಮೆ ಇಲ್ಲಿ. ಅಂಥ ಫಂಕ್ಷನ್ಗೆ ನಾವ್ಯಾಕೆ ಹೋಗ್ಬೇಕು ಅನ್ನೋದು ನಮ್ಮ ದರ್ಶನ್ ಅವರ ವಾದ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹೇಳ್ದಂಗೆ ಲಾಸ್ಟ್ ಟೈಮ್ ಬೆಂಗಳೂರಿನಾಗ ಸೈಮಾ ಅವಾರ್ಡ್ ಆಯಿತು. ಅವಾಗ ನಮ್ಮ ಕನ್ನಡದ ನಟ ನಟಿಯರಿಗೆ ಫ್ರಂಟ್ ರೋನಲ್ಲೇ ಚಾನ್ಸ್ ಕೊಟ್ಟರು. ಅವಾಗ ಮಾತ್ರ ಚಾಲೆಂಜಿಂಗ್ ಸ್ಟಾರ್ ಫಂಕ್ಷನ್ಗೆ ಹೋಗಿದ್ರು. ಇದು ಗಂಡಸೂರ್ ಮಾತಂತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಇಂಟರ್ವ್ಯೂದಾಗ ಏನು ಹೇಳಿದ್ದಾರಂತ ನೀವೇ ಕೇಳ್ಕೊಂಡು ಬರ್ರಿ. ಈ ಅವಾರ್ಡ್ ಫಂಕ್ಷನ್ಗಳಿಗೆ ನಾನು ಹೋಗಲ್ಲ ಸರ್. ನಾನು ಹೇಳ್ತಾರೆ ನಮ್ಮಲ್ಲಿ ಲೋಕಲ್ ಅಲ್ಲ ಸರ್, ಈ ಐಫಾ ಇದು ಫಿಲಮ್ ಫೇರ್ ಎಲ್ಲ ವಿ ನೀಡ್ ಟು ಮೇಕ್ ದೆಮ್ ಫಸ್ಟ್. ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಮುಂದೆ ನಿಂತ್ಕೊಳ್ಳೋ ಕೆಪಾಸಿಟಿ ನಾವು ಬರಬೇಕು ಸರ್. ಫ್ರಂಟ್ ರೋ ನಮಗಿರ್ಬೇಕು ಸರ್, ಮಿಕ್ಕಿದವ್ರು ಹಿಂದೆ ಇರಬೇಕು. ಅವತ್ತು ನಾವು ಗೆದ್ದೀವಿ ಸರ್. ಯಾಕಂದರೆ ಇವತ್ತು ಅದಕ್ಕೆ ನಾನು ಹೋಗಲ್ಲ ಸರ್. ಯಾಕಂದ್ರೆ ಅಲ್ಲೆಲ್ಲೋ ಕೂರಿಸಿರ್ತಾರಂತೆ, ಅಲ್ಲೆಲ್ಲೋ ಇದ್ದಾರಂತೆ. ಆ್ಯಕ್ಚುಲಿ ಒಂದ್ಸಲಿ ಕಾಲ್ ಬಂದಿತ್ತು. ಆ್ಯಕ್ಚುಲಿ ಒಂದೇ ಒಂದು ಬ್ಲ್ಯಾಕ್ ಲೇಡಿನ ಅಂತ ಹೇಳೋದು ಹೇಳಿದ್ರು, ದರ್ಶನ್ ಹಿಂಗೆಲ್ಲ ಇದೆ, ನೀವು ಹಿಂಗೆ ಮಾಡ್ತೀವಿ ಅಂದರೆ ನನಗೆ ಮಾಡೋದು ಬಿಟ್ಬಿಡಿ ಸರ್. ಯಾಕಂದರೆ ಈ ಸಲ ಇನ್ನೆವಿಟಬಲ್ ನೀವು ಕೊಡಲೇಬೇಕು ಸರ್. ಅದಕ್ಕೆ ಸಂಗೊಳ್ಳಿ ನಾನು ಕೊಡಲೇಬೇಕು, ಇನ್ನು ಆಪ್ಷನ್ ಇಲ್ಲ ನಿಮಗೆ. ಬಟ್ ನಾನು ಯಾವತ್ತು ಫ್ರಂಟ್ ರೋ ಕೊಡ್ತಿರೋ ನಮ್ಮ 10 ಜನ ಆರ್ಟಿಸ್ಟ್ಗಳಿಗೆ ಅವತ್ತು ಬರ್ತೀವಿ ಸರ್. ನೋಡ್ಕೊಳ್ಳೋಣ ಅವತ್ತು. ದುನಿಯಾ ವಿಜಯ್ ಅವರಿಗೂ ಮೆಚ್ಚುಗೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಅಲ್ಲಿ ಆದಂಥ ಅವಮಾನವನ್ನು ಅಲ್ಲೇ ಹೇಳಿ ಬಂದರು. ಅವರು ಮನಸ್ಸಿನಾಗ ಇಟ್ಟುಕೊಂಡು ಬರಲಿಲ್ಲ. ಮತ್ತು ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಮುಂದಿನ ಸಲ ನಾವು ಈ ಫಂಕ್ಷನ್ಗೆ ಬರೋದಿಲ್ಲ ಅಂತೇಳಿ. ಇದು ಬೆಂಕಿ. ಎಲ್ಲಿ ನಮಗೆ ಅವಮಾನ ಆಗುತ್ತಾ ಅಲ್ಲಿ ನಮ್ಮ ಚಪ್ಪಲಿನೂ ಕೂಡ ಇರಬಾರ್ದು ಅನ್ನೋದು ನಮ್ಮ ವಾದ. ಇದೇ ವಿಷಯದ ಕುರಿತು ದುನಿಯಾ ವಿಜಯ್ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆ ಮಾತನಾಡಿದಾಗ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಭಾಳ ಬೇಜಾರವನ್ನು ವ್ಯಕ್ತಪಡಿಸಿದರು, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಆ ಕಾರ್ಯಕ್ರಮದ ಆಯೋಜಕರಿಗೆ ಸರಿಯಾದ ಬುದ್ಧಿ ಕಲಿಸಬೇಕಪ್ಪ ಅಂದ್ರೆ ನಮ್ಮ ಕನ್ನಡದ ನಟ ನಟಿಯರು ಒಂದಾಗಬೇಕು. ನಮ್ಮ ಕನ್ನಡದ ನಟರಲ್ಲಿ ಒಗ್ಗಟ್ಟು ಇಲ್ಲ. ಎಲ್ಲರೂ ಅವ್ರವ್ರ ಮನಸ್ಸಿಗೆ ಬಂದಂಗೆ ಹೋಗೋದು, ಇಲ್ಲಾಂದ್ರೆ ಬಿಡೋದು, ಎಲ್ಲರೂ ಓನ್ ವೇದಾಗ ಅದಾರ. ಒಗ್ಗಟ್ಟು ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಅನ್ನೋದು ಎದ್ದು ಕಾಣುತ್ತೆ. ಸುದೀಪ್ ಅವರು ಯಾಕೆ ಈ ಸಲ ಸೈಮಾ ಅವಾರ್ಡಿಗೆ ಹೋಗಲಿಲ್ಲಪ್ಪ ಅಂದ್ರೆ ಅವರಿಗೆ ಗೊತ್ತದ, ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದಾರೆ ನಮ್ಮ ಕನ್ನಡದ ನಟ ನಟಿಯರಿಗೆ ಯಾವ ಟೈಮಿಗೆ ಅವಾರ್ಡ್ ಕೊಡ್ತಾರ, ಎಲ್ಲಿ ಕುಂದಿರಿಸ್ತಾರ, ಹೇಗೆ ನಡೆದುಕೊಳ್ಳುತ್ತಾರ ಅಂತೇಳಿ. ಹಾಗಾಗಿ ಅವರು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಇನ್ನು ನಾ ಯಾವುದೇ ಫಂಕ್ಷನ್ಗೆ ಹೋಗೋದಿಲ್ಲ, ಸ್ಪೆಷಲಿ ಅವಾರ್ಡ್ ಕೊಡುವಂಥ ಫಂಕ್ಷನ್ಗಳಿಗೆ ಎಲ್ಲಿನ ಅಟೆಂಡ್ ಆಗೋದಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಸುದೀಪ್ ಅವರು ಕೂಡ ಸೈಮಾ ಅವಾರ್ಡಿಗೆ ಹೋಗಿಲ್ಲ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಕನ್ನಡದ ಇಂಡಸ್ಟ್ರಿಯನ್ನು ಒಂದು ಸಲ ತಿರುಗಿ ನೋಡೋ ಹಾಗೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಗೊತ್ತದ ಇವ್ರು ಎಷ್ಟು ಫಾಲ್ತು ಸುಳಿ ಮಕ್ಕಳದಾರ ಅಂತೇಳಿ. ಹಾಗಾಗಿ ಇವರು ಈ ಸಲ ಸೈಮಾ ಅವಾರ್ಡಿಗೆ ಅಟೆಂಡ್ ಆಗಿಲ್ಲ. ನಟ ದುನಿಯಾಜಿ ಅವರು ಸೈಮಾ ಅವಾರ್ಡ್ನಲ್ಲಿ ಎಕ್ಸಾಕ್ಟಾಗಿ ಏನು ಮಾತಾಡಿದಾರಂತ ಒಂದು ಸಲ ನೀವೇ ನೋಡ್ಕೊಂಡು ಬರ್ರಿ. ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನಮ್ಮ ಕನ್ನಡದ ನಟ ನಟಿಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತು ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲನೂ ನಾನು ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ. ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತಗೊಂಡ್ವಿ ಬೆಸ್ಟ್ ಆಕ್ಟರ್ ಅವಾರ್ಡ್. ಸುಮಾರು ಜನ ಹೆಣ್ಮಕ್ಳು, ಹೊಸ ಹೆಣ್ಮಕ್ಳು ಇನ್ಸ್ಪೈರ್ ಆಗಿಬಿಟ್ಟು ಕಾಯೋರು ಸಡನ್ನಾಗಿ ಹಿಂಗೆ ಮಾಡಿದಾಗ ಅದು ತೊಗೊಂಡ್ರೂ ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬಾ ಎಂಡಿಂಗ್ ಮಾಡ್ತೀವಿ, ಅದೊಂದು ಬೇಜಾರಿರುತ್ತೆ ಮನಸ್ಸಲ್ಲಿ.
ಕನ್ನಡ ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿಲ್ಲ. ಕನ್ನಡನ ತುಂಬ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್, ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಖಂಡಿತವಾಗ್ಲೂ ಬಹಳ ಒಂದು ದೊಡ್ಡ ಅವಾರ್ಡ್. ನೀವು ಭೀಮಾ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲವ್ಯ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದಿರ. 5 ವರ್ಷ ಇಂಡಸ್ಟ್ರಿನಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ. ಅಂತದ್ರಲ್ಲಿ ನೀವು 25 ವರ್ಷ ಮಿಕ್ಸ್ತಾ ಇದ್ದೀರಾ. ಇವಾಗ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ ನ ಶುರು ಮಾಡಿದಿರಾ. ನಿಮ್ಮ ಜೀವನ ಇವಾಗ ಮೆಲುಕು ಹಾಕಿದ್ರೆ ಏನ್ ನೆನಪಾಗುತ್ತೆ ಸರ್? ಏನ್ ಮನ್ಸಿಗೆ ಬರುತ್ತೆ? ನಾವು ಡೈರೆಕ್ಟ್ ಆಗೋಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡಬೇಕಾದ್ರೆ ಬರೀ ಆಕ್ಟಿಂಗ್ ಮಾಡಿದ್ವಿ. ಆಮೇಲೆ ಉಪ್ಪಿ ಸಾರ್ನ ಕಾಪಿ ಮಾಡ್ಬಿಟ್ವಿ ಅಷ್ಟೇನೆ. ಸೊ ಹಾಗಾಗಿ ಉಪ್ಪಿ ಸರ್ ನಮ್ಗೆ ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ. ಸೊ ಹಾಗಾಗಿ ಈಗ ಡೈರೆಕ್ಷನ್ ಏನು ಮಾಡ್ತಿದ್ದೀನಿ, ಸೊ ನಮಗೆ ಗುರುಗಳು ಎಲ್ಲ ಅವರೇನೆ. ಸೊ ಹಾಗಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ. ಹಂಗಾಗಿ ಗೊತ್ತಿಲ್ಲ, ನನ್ನ ಕೊನೆವರೆಗೂ ಒಂದೇ ಹಾರ್ಡ್ ವರ್ಕ್ ಮಾಡೋದಷ್ಟೇ ಗೊತ್ತಿರೋದು. ಅದು ಮಾಡ್ತಿದ್ರೆ ದೇವರೆಲ್ಲ ಒಂದು ಕಡೆ 100% ಎಲ್ಲರನ್ನು ಗೆಲ್ಲಿಸ್ತಾನೆ. ಬಹಳ ಧನ್ಯವಾದಗಳು ಸರ್. ಆಕ್ಚುಲಿ ನಿಮ್ಮಂತ ಲೆಜೆಂಡ್ಸ್ ಈ ಒಂದು ವೇದಿಕೆ ಮೇಲೆ ಬಂದಿರೋದಕ್ಕೆ, ವೇದಿಕೆಯ ಸೊಬಗು ಮೇರೆಗೂ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ. ಈಗಾದ್ರೆ ನಾವ್ಯಾರು ಬರೋದಿಲ್ಲ. ಜೈ ಕರ್ನಾಟಕ ಮಾತೆ.